ಇದನ್ನ ಬಾಗ್ಲ ತೆಗೆದು ಅಲ್ಲಿ ಒಳ ಹೋಗಿ ಕುಂತ್ರ ಏನೋ ಆ ಕಂಟ್ರಿ ಒಳಗೆ ಹೋಗಿ ಬಂದಂಗೆ ಆಕೈತಂತೇನೋ. ಸಾಟರ್ಡೆ ಮತ್ತು ಸಂಡೇಗೆ ಇದು ಫುಲ್ ಬ್ಲಾಕ್ ಮಾಡಿರ್ತಾರೆ. ಸೊ ಜನ ಅಡ್ಡಾಡ್ಲಿ ಉಳ್ಳಾಡ್ಲಿ ಜಿಗಿದಾಡ್ಲಿ ಅಂತ ಬಿಟ್ಟಿರ್ತಾರೆ. ಈಕಿನ ಹೆಸರು ಅಕ್ಕಮಕ್ಕ ಅಂತ ನಂದು. ಡೇ ಅಂಡ್ ವೀಕ್ ಅಂಡ್ ಮಂತ್ ಅಂಡ್ ಇಯರ್ ಅಂಡ್ ಎವ್ರಿಥಿಂಗ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಕ್ಷತ್ರಿಯ. ಇವಾಗ ನಾವು ಡಿಸ್ಟ್ರಿಕ್ಟ್ 1 ಅದೇವಿ. ಲಾಸ್ಟ್ ವಿಡಿಯೋದಾಗ ಪಾರ್ಟ್ 1 ಮಾಡಿದ್ವಿ, ಇವಾಗ ಫುಲ್ ನಿಮ್ಗೆ ತೋರ್ಸಕ್ಕಾಗಿಲ್ಲ. ಈ ವಿಡಿಯೋ ಒಳಗೆ ನಿಮ್ಗೆ ನಾವು ತೋರಿಸ್ತೇವಿ. ಸೊ ಇವಾಗ ನಾವು ಒಂದು ಚರ್ಚ್ ಕಡೆ ನಿಂತೇವಿ. ಆ ಚರ್ಚ್ ಬಹಳ ಹಳೇದು. ಅದು ಏನಿಲ್ಲ ಅಂತಂದ್ರು ಒಂದು 150 ವರ್ಷದಿಂದ ಹಳೇದು. ಅದು ಯಾವಾಗ ಆಗೈತೆ ಅಂತಂದ ನಿರ್ಮಾಣ 1863 ಇಂದ 1880 ಒಳಗೆ ಕನ್ಸ್ಟ್ರಕ್ಟ್ ಮಾಡ್ಯಾರ. ಅದು ಯಾರು ಎಸ್ಟಾಬ್ಲಿಷ್ ಮಾಡಿದಂತಂದ್ರೆ ಫ್ರೆಂಚ್ ಕಾಲೋನಿಸ್ಟ್ ಅಂತ ನಮ್ದು. ಸೊ ಈಗ ಇದು ಭಾಳ ಹಳೇದ, ಹಾಗಾಗಿ ಇದನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡತ್ತಾರ. ಸೊ ಅಲ್ಲಿ ಒಳಗೆ ಬಿಡಂಗಿಲ್ಲ. ನೋಡ್ರಿ ಅಲ್ಲಿ ರೀಕನ್ಸ್ಟ್ರಕ್ಷನ್ ಹೆಂಗ್ ನಡೆದೈತಿ ಅಂತ ಹೇಳಿ, ಇದು ಹೆಂಗ್ ಕಾಣಿಸ್ತಿತ್ತು ಅಂತ ಹೇಳಿ ಅದನ್ನು ನಾವು ನಿಮಗೆ ಫೋಟೋ ಮತ್ತು ನಾವು ಇನ್ನೊಂದು ಕಡೆ ಬಂದೀವಿ. ಅದೆಲ್ಲ ಅಂತಂದ್ರೆ ವಿಯೆಟ್ನಾಂ ಪೋಸ್ಟ್ ಆಫೀಸ್ ಅಂತಂದ್ರೆ ಅದು ಭಾಳ ಹಳೇದು. ಸೊ ಇದನ್ನ ಯಾವಾಗ ಕಟ್ಟಾರ ಅಂತಂದ್ರೆ ಫ್ರೆಂಚ್ ಇಂಡೋ ಚೈನಾ ಜೊತೆ ವಿಯೆಟ್ನಾಂ ಇನ್ನ ಪಾರ್ಟ್ ಆಗಿತ್ತಲ್ಲ, ಇನ್ನೂ ಇವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಲಿಲ್ಲ, ಅವಾಗ ಕಟ್ಟಿದ್ದ. ಸೊ ಇದನ್ನ ಯಾವಾಗ ಕಟ್ಟಿದಂತಂದ್ರೆ 1891 ಮಧ್ಯೆ ಕಟ್ಟಿದ್ದು. ಸೊ ಇಲ್ಲಿ ಏನೈತಿ ಅಂತಂದ್ರೆ ನೋಡೋಣ ಬರ್ರಿ. ಇದ್ರೊಳಗೆ ಬಿಡ್ತಾರ, ಇದ್ರೊಳಗೆ ಏನು ರಿಸ್ಟ್ರಿಕ್ಟ್ ಇಲ್ಲ. ಇದೆಲ್ಲ ಐತಿ ಅಂತಂದ್ರೆ ನಾವು ಚರ್ಚ್ ತೋರಿಸಿದಲ್ಲ ಅದರ ಲೆಫ್ಟ್ ಸೈಡೇ ಐತಿ. ಸೊ ಇದು ಚರ್ಚ್. ಸೊ ಇದು ಪೋಸ್ಟ್ ಆಫೀಸ್. ಇದು ನೋಡ್ರಿ, ಇದು ಪರ್ಫ್ಯೂಮ್ ಮೇಡ್ ಇನ್ ವಿಯೆಟ್ನಾಂ. ಇಲ್ಲಿ ನೋಡ್ರಿ, ಇಲ್ಲಿದೆ ಪೋಸ್ಟ್ ಕಾರ್ಡ್ ಅವ್ರದ್ದು ವಿಯೆಟ್ನಾಮ್ದು ಚಿತ್ರ ಐತಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಸ್ಟ್ಯಾಂಪ್ಸ್ ಅದಾವ. ಅಜ್ಜ, ಓ ನಮ್ಮ ಅಜ್ಜಾರ. ಇಲ್ಲಿ ನೋಡ್ರಿ, ಅದನ್ನ ಕ್ರಾಫ್ಟ್ ಮಾಡಿ ಯಾವ ಥರ ಐತಿ ಇಲ್ಲ ಅಂತಂದ್ರೆ ಪೋಸ್ಟ್ ಆಫೀಸ್ ಕ್ರಾಫ್ಟ್ ಮಾಡಿ ಐತಿ ಯಾವ ಥರ. ಇಲ್ಲಿ ಬೇರೆ ಬೇರೆ ಪ್ಲೇಸಸ್ ಇದೆ ನೋಡ್ರಿ ಚರ್ಚ್ ಹೆಂಗೆ ಮಾಡಿಟ್ಟಾರ. ಚರ್ಚ್ ಇದು ಚರ್ಚ್. ಇಂಡಿಪೆಂಡೆನ್ಸ್. ಹಾಂ, ಇದು ಪೋಸ್ಟ್ ಆಫೀಸ್, ಇದು ಇಂಡಿಪೆಂಡೆನ್ಸ್ ಹಾಲ್. ಇಷ್ಟು ಮಸ್ತ್ ಕ್ರಾಫ್ಟ್ ಮಾಡಿಟ್ರ, ನೋಡೋಕ್ಕೇನೋ ಒಂಥರ ಮಸ್ತ್. ನೋಡ್ರಿ ಇಲ್ಲಿ ಕೀ ಬಂಚ್, ವಿಯೆಟ್ನಾಮ್ದು ಕೀ ಬಂಚ್ ವೈನ್ ರೂಪದಲ್ಲೇ ಇಟ್ಟಾರ. ಇಲ್ಲಿ ಹುಡುಗರಿಗೆ ಈಗ ಹೇಳ್ಕೊಡತ್ತಾರ ಹೆಂಗ್ ಪೋಸ್ಟ್ ಬರೆಯೋದಂತಂದ. ನೋಡ್ರಿ ಇಲ್ಲಿ ಹೊರಗಡೆ ಬಸ್ ಟೂರ್ ಮಾಡ್ತಾರೆ. ಇಲ್ಲೇ ಟಿಕೆಟ್ ತೊಗೊಳೋದು, ಸಿಕ್ಕಾಪಟ್ಟೆ ಬಸ್ ಅದಾವ. ಮ್ಯಾಲೆ ಕುಂತ ಬಾಲ್ಕನಿ ಮ್ಯಾಲೆ ಕುಂತ ನೋಡ್ಬೋದು ಎಲ್ಲ ಸಿಟಿನ ತೋರಿಸ್ತಾರೆ ನಿಮಗೆ. ಇಲ್ಲಿ ಬಂದು ಟಿಕೆಟ್ ತೊಗೊಳೋದಿಲ್ಲ. ಇಲ್ಲಿದನ್ನ ಬಾಗ್ಲ ತೆಗೆದು ಅಲ್ಲಿ ಒಳ ಹೋಗಿ ಕುಂತ್ರ ಏನೋ ಆ ಕಂಟ್ರಿ ಒಳಗೆ ಹೋಗಿ ಬಂದಂಗೆ ಆಕತ್ತಂತೇನೋ. ಹೌದಾ? ಇಲ್ಲ, ಹಂಗ ಮುಷ್ಕಿಲ್ ಹೇಳತ್ತೀನಿ. ಇಲ್ಲೇ
ಬರ್ತಿದ್ದಂಗ ಇಲ್ಲಿ ರೈಟ್ ಸೈಡಿಗೂ ಒಂದು ಐತಿ ಒಳಗ ಮುಂದೆ ಶಾಪಿಂಗ್ ಮಾರ್ಕೆಟ್. ಆಮೇಲೆ ಇಲ್ಲಿ ಲೆಫ್ಟ್ ಸೈಡು ಒಂದು ಒಳಗೊಂದು ಐತಿ ಶಾಪಿಂಗ್ ಮಾರ್ಕೆಟ್. ಮಾಡ್ಬೋದು ಶಾಪಿಂಗ್ ಎಲ್ಲಿ ಬೇಕಾದ್ರೂ. ವಿಯೆಟ್ನಾಮ್ದಾಗ ಶಾಪಿಂಗಿಗೆ ಬರ ಇಲ್ಲ, ಎಲ್ಲಿ ಬೇಕಾದಲ್ಲಿ ಶಾಪಿಂಗ್ ಮಾಡ್ಬೋದು. ನೀವು ಎಲ್ಲಿ ಹೋಗ್ರಿ ಅಲ್ಲಿ ಶಾಪಿಂಗ್ ಎಲ್ಲ ಕಡೆನೂ ಅವ ಸಿಗ್ತಾವ. ಸೊ ನಿಮ್ಗೆ ಅಂದೆಲ್ಲ ಅಲ್ಲಿ ಬಂದು ಪೋಸ್ಟ್ ಮಾಡ್ಬೋದು ಅಂತಂದ್ರೆ ಡೊಮೆಸ್ಟಿಕ್ ಆತ ಇಂಟರ್ನ್ಯಾಷನಲ್ ಆತ ಏನೇ ಪೋಸ್ಟ್ ಮಾಡಿತ್ತಂದ್ರೆ ಏನೇ ಅಂತಲ್ಲ, ಅದಕ್ಕೊಂದು ಮಿನಿಮಮ್ ಒಂದು ವೇಟ್ ಇರ್ತೈತಿ. ಆ ವೇಟ್ ಮೇಲೆ ಮಾಡಂಗಿಲ್ಲ. ಏನ್ ಬೇಕಾದಲ್ಲ ಇಂಟರ್ನ್ಯಾಷನಲ್ ಪೋಸ್ಟ್ ಇಲ್ಲಿ ಬಂದು ಮಾಡ್ಬೋದು. ಇದೇ ಪೋಸ್ಟ್ ಆಫೀಸ್ ಇಷ್ಟು ಇಲ್ಲಿ ಇರುದ. ಮುಂದೆ ಹೋಗೋಣ ಬರ್ರಿ ನೋಡೋಣ. ನೋಡ್ರಿ ಡಬಲ್ ಡಕ್ಕರ್ ಬಸ್ ಸಿಟಿ ರೌಂಡ್ ಏನ್ ಮಾಡ್ತೈತಲ್ಲ ಅದ ಬಸ್ ಇದು. ಈಗ ನಾವು ಇನ್ನೊಂದ್ ಕಡೆ ಎಲ್ಲಿ ಬಂದೇವ ಅಂತಂದ್ರ ಒಪೇರಾ ಹೌಸ್. ಅದು ಒಪೇರಾ ಹೌಸ್ ಏನಂತಂದ್ರ ಇದು ಬಂದ ಅವಾಗಿನ ಕಾಲದ ಥಿಯೇಟರ್ ಅಂತಿದ. 1900 ಒಳಗ ಇದು ಓಪನಿಂಗ್ ಆಗಿತ್ತಿದ್ರದ. ಈಗ ಏನೈತದ, ಈಗೇನು ಇಲ್ಲೇ ಗೌರ್ಮೆಂಟ್ದವ್ರ ಇವೆಂಟ್ ಮಾಡ್ಬೇಕಂದ್ರೆ ಈ ಹಾಲನ್ನ ಯೂಸ್ ಮಾಡ್ತಾರಂತ. ಹಂಗಾಗಿ ಸೊ ಇಲ್ಲೇ ವಿಸಿಟರ್ಸಿಗೆ ಅಲೌ ಇಲ್ಲ. ಇಲ್ಲೇ ಹೊರಗಿಂದ ಏನ್ ಮಾಡ್ತಾರಂತಂದ್ರೆ ಬಂದ ಫೋಟೋ ತಕೊಂಡೆ ವಿಡಿಯೋ ಮಾಡ್ಕೊಂಡೆ ಮಾಡ್ತಾರ. ನಾವು ವಿಡಿಯೋ ಮಾಡ್ಕೊಳಕತ್ತವಲ್ಲ ಹಂಗ ಬಂದ್ ಮಾಡ್ಕೊಂತಾರ. ನಾವೀಗ ನಿಮಗೆಲ್ಲ ಫೋಟೋ ತೋರಿಸ್ತೇನೆ. ಇದನ್ನ ಹೆಂಗೈತಂದ್ರೆ ಕಣ್ಣು ತುಂಬಾ ನೋಡ್ಕೊಳ್ರಿ. ಇದ ನೋಡ್ರಿ ಇಲ್ಲೇ ಹೊಚಿಮಿನ್ ಸಿಟಿ ಮೆಟ್ರೋ ಈಗೀಗ ಸ್ಟಾರ್ಟ್ ಆಗೈತಿ. ಇದು ಎಲ್ಲೈತಪ್ಪ ಅಂದ್ರೆ ಇದು ಇಲ್ಲೇ ವಾಕಿಂಗ್ ಸ್ಟ್ರೀಟ್ ಏನೈತಲ್ಲ, ವಾಕಿಂಗ್ ಸ್ಟ್ರೀಟ್ ಹತ್ರನ ಸಾಟರ್ಡೆ ಮತ್ತು ಸಂಡೇಗ ಇದು ಫುಲ್ ಬ್ಲಾಕ್ ಮಾಡಿರ್ತಾರೆ. ಸೊ ಜನ ಅಡ್ಡಾಡ್ಲಿ ಉಳ್ಳಾಡ್ಲಿ ಜಿಗಿದಾಡ್ಲಿ ಅಂತ ನೋಡ್ರಿ ಇಲ್ಲೇ ಏನೈತಂತ ಹೇಳಿ. ನೆಕ್ಸ್ಟ್ ಪ್ಲೇಸ್ ನಮ್ದ ಇದ ಬಿಟೆಕ್ಸ್ಕೋ ಟವರ್. ಇದೇನೋ ಫಸ್ಟಿಗೆ ವಿಯೆಟ್ನಾಂ ಒಳಗೆ ಟಾಲೆಸ್ಟ್ ಬಿಲ್ಡಿಂಗ್ ಆಗಿತ್ತಂತ. ಇದ್ರ ಕನ್ಸ್ಟ್ರಕ್ಷನ್ ಬಂದ್ರೆ 2007 ಇಂದ ಸ್ಟಾರ್ಟ್ ಆಗಿದ್ದ. 2010ಗೆ ಓಪನಿಂಗ್ ಆಗಿತ್ತು. ಸೊ 14 ಇಯರ್ಸ್ ಎಗೋದ್ ಇದು ಬಿಲ್ಡಿಂಗ್. 17 ಇಯರ್ಸ್ ಅಗೋ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದ. ಬಟ್ ಓಪನಿಂಗ್ ಆಗಿದ್ದ 14 ಇಯರ್ಸ್ ಅಗೋ. ಎಸ್ ಆಲ್ಮೋಸ್ಟ್. ಇದ್ರೊಳಗೆ ಏನೇನು ಐತೆ ಅಂತಂದ್ರೆ ಮುಂಚೆ ಕಿಂಗ್ ಅನ್ಸ್ಕೊಂಡಿರ್ಬೇಕಾರೆ ಮೇಲ್ ಒಂದು ಬಾರ್ ಇತ್ತು. ಅಲ್ಲೇ ಜಸ್ಟ್ ವ್ಯೂ ಇತ್ತಲ್ಲ ಒಂದು. ಸೊ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ನೋಡಾಕ 6,000 ರೂಪಾಯಿ ಕೊಡ್ಬೇಕಿತ್ತು, ಅಂದ್ರೆ 2 ಮಿಲಿಯನ್ ಕೊಡ್ಬೇಕಿತ್ತು. ಈ ಬಿಲ್ಡಿಂಗ್ ಒಳಗೆ ಮತ್ತೆ ಏನೇನು ಐತೆ ಅಂತಂದ್ರೆ ಥಿಯೇಟರ್ ಐತಿ, ಆಫೀಸ್ಗಳು ಅದಾವ, ಆಮೇಲೆ ಬೇರೆ ಬೇರೆ ಶೋರೂಮ್ಗಳು ಐತಿ. ಈಗ ಅಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ನಮಗೆ ಸಿಕ್ಕಾಪಟ್ಟೆ ಟೈಮ್ ಬೇಕು. ಇನ್ನೊಂದು ಬಿಲ್ಡಿಂಗ್ ಐತಿ, ಅದು ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಅದು ಇದ್ರಪ್ಪ. ಸೊ ಅದ್ರದ್ದು ನೆಕ್ಸ್ಟ್ ಟೈಮ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ನಮಗೆ ತೋರಿಸ್ತೀವಿ. ವೇಟ್ ಮಾಡ್ರಿ ಅದಕ್ಕೆ, ಓಕೆನಾ? ಇಲ್ಲಿಂದ ನಮ್ಮ ಮನೆ ಭಾಳ ದೂರ, ಒಂದು 10-11 ಕಿಲೋಮೀಟರ್ ಆಕೈತಿ. ಇಂಡಿಯನ್ ಸ್ಪೈಸಸ್ ಸಾಮಾನು ಬೇಕಂದ್ರೆ ನಾವು ಇಲ್ಲೇ ಬರ್ಬೇಕು. ಸೊ ನಿಮಗೆ ಅದನ್ನು ತೋರಿಸ್ಬಿಡ್ತೇವೆ. ಇಲ್ಲೇ ಬಿಟೆಸ್ಕೋ. ಆ ಬಿಟೆಸ್ಕೋವಿಂದ ಒಂದು ಕ್ರಾಸ್ ಆ ರೈಟ್ ಸೈಡಿಗೆ ಹೊಳ್ಬಿಟ್ರೆ ಇಲ್ಲೇ ಬಂದ್ಬಿಡ್ತೀರಿ. ಇದ ಇಂಡಿಯನ್ ಸ್ಟೋರ್. ಇಲ್ಲೇ ನೀವು ಬಂದ್ರೆ ಎಲ್ಲಾ ಸಿಗ್ತೈತಿ. ಇಲ್ಲೇ ಇದು ಇಲ್ಲ ಅಂತ ಹೇಳಲ್ಲ, ಒಂದು ಕರಿಬೇವಿಂತ ಹಿಡಿದು ಎಲ್ಲ ಸಿಗ್ತೈತಿ. ಏನಿಲ್ಲ ಅಂತ ಹೇಳಲ್ಲ, ಇಲ್ಲಿ ಎಲ್ಲ ಸಿಗ್ತೈತಿ. ಇಲ್ಲಿ ಇಂಡಿಯನ್ ಸ್ಪೈಸಸ್ ಆತ, ಆಮೇಲೆ ಕೊರಿಯನ್ದ, ಜಪಾನ್ದ, ಆಮೇಲೆ ವೆಸ್ಟರ್ನ್ ಕಂಟ್ರೀಸ್ USA UK. ಇಲ್ಲೇನು ತೊಗೊಳಕ್ ಬಂದಿದ್ವಿ ಜವಾನಿ? ಇಲ್ಲೇ ಚಪಾತಿ, ರಾಗಿ ಮುದ್ದೆ ಮಾಡಾಕ ರಾಗಿ ಹಿಟ್ಟ, ಅಡಿ ಅಲ್ಲಿಗೆ ಚಪಾತಿ ಮಾಡಾಕ ಚಪಾತಿ ಹಿಟ್ಟ, ಬೇರೆ ಬೇರೆ ಥರ ಮೈನೀಸ್ಗಳು ಎಲ್ಲ ಬೇರೆ ಬೇರೆ ಥರ ಜ್ಯೂಸಿನ ಸಿರಪ್ಗಳು, ಓಕೆನಾ? ಅದ ನೋಡಿರೋ ತೊಗೊಂಡು ಕುಡಿಬೇಕು ಅನ್ಸುತ್ತೆ. ಆದ್ರೆ ಏನು ಮಾಡ್ತೀರಿ ನೋಡ್ರಿ, ತರಕಾರಿಗಳು ಇಷ್ಟು ಫ್ರೆಶ್ ಆಗಿ ಹಿಂಗಿರ್ತಾರ ಹಂಗೆ. ನೋಡಲ್ಲಿ ಫ್ಲವರು ಆ ಥರ ಐತಿ. ಸೊ ಕಿಮ್ಚಿಗಳದಾಗ ಎಷ್ಟು ಥರ ಅದ ನೋಡ್ರಿ. ಇಲ್ಲಿ ಮೆಣಸಿನ್ಕಾಯ್ದಂತೆ, ನೆಲ್ಲಿಕಾಯ್ದಂತೆ, ಕ್ಯಾರೆಟ್, ಬೀಟ್ರೂಟ್. ಇದು ವೆಸ್ಟರ್ನ್ ಕಂಟ್ರೀಸ್ಗಳು ಭಾಳ ಯೂಸ್ ಮಾಡ್ತಾರೆ ಇವರು ಇದನ್ನು. ಚಪಾತಿ ಹಿಟ್ಟು, ರಾಗಿ ಹಿಟ್ಟು, ಅವಲಕ್ಕಿ, ರವಾ ಇವೆಲ್ಲ ತೊಗೊಂಡೇವಿ. ನಿಮಗೂ ಏನಾದರೂ ಬೇಕಂದ್ರೆ ಯಾರು ವಿಯೆಟ್ನಾಮ್ದಾಗ ಇರ್ತಿರಲ್ಲ, ಸ್ಪೆಷಲಿ ಹೊಚಿಮಿನ್ ಸಿಟಿಗೆ ಯಾರು ಇರ್ತಿರಲ್ಲ ಇಂಡಿಯನ್ಸ್, ಸೊ ನೀವು ಇಲ್ಲಿ ಬರ್ಬೋದು. ಬಂದು ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಈಕಿನ ಇಲ್ಲಿದು ಓನರ್, ಈಕಿನ ಹೆಸರು ಅಕ್ಕಮಕ್ಕ ಅಂತ ನಂದು. ವಾಟ್ ಇಸ್ ಯುವರ್ ನೇಮ್?
My name Phương Hà. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಫೂಂಗ್ನ ಅಂತ ನಾ ಅಕ್ಕಮಕ್ಕ ಅಂತಂದೆ ಸಾರಿ ಅಕ್ಕಮಕ್ಕ ಅಲ್ಲ ಬಾಯ್ಚಿ ಹೆಂಗಬ್ಲಾಯ್ Hẹn gặp lại. Yes. Namaste. Yeah. Phương Linh. ಫಿರ್ ಮಿಲೆಂಗೆ ನೋಡ್ರಿ ಅಲ್ಲೇ ಫಿರ್ ಮಿಲೆಂಗೆ ಅಂತ ಹಿಂದಿ ಒಳಗೆ ಟೆಕ್ಸ್ಕೋ ಆದ್ಮೇಲೆ ಇದ ಫಸ್ಟಿಗೆ ಅದಕ್ಕೆ ಸರ್ಪಾಸ್ ಆತಂದ್ವಲ್ಲ ಬಿಲ್ಡಿಂಗ್ ಇದ ನೋಡ್ರಿ ಅದ ಲ್ಯಾಂಡ್ ಮಾರ್ಕ್ ರೋಡ್ ನೋಡ್ರಿ ಹೆಂಗ್ ಹತ್ತಿ ಆಗೈತಿ ಮಳಿ ಬಂದೈತಿ ಅಂತೇಳಿ ಅನ್ಕೋಬೇಡ್ರಿ ರೋಡ್ನ ಅಷ್ಟು ಮಸ್ತ್ ಕ್ಲೀನ್ ಮಾಡತ್ತಾರ ನೋಡ್ರಿ ಅಲ್ಲಿ ಗಾಡಿ ಹೊಂಟೈತಿ ಆಮೇಲೆ ಕ್ಲೀನು ಆತ ಆಮೇಲೆ ನೀರು ಯಾಕೆ ಹಾಕ್ತಾರ ಅಂತಂದ್ರೆ ಇದು ಡಾಂಬರ್ ರೋಡ್ ಆಗಿರೋದ್ರಿಂದ ಭಾಳ ಹೀಟ್ ಆಗಬಾರ್ದು ಅಂತಲೂ ಒಂದು ಲೆಕ್ಕಕ್ಕೆ ಅದು ನೀರು ಹಂಗೆ ಹಾಕ್ತಾರೆ ನೋಡು ಬರಿದೆ ಇನ್ನೊಂದು ಕಡೆ ಬಂದೀವಿ ಅದು ಎಲ್ಲ ಅಂತಂದ್ರೆ ಈಗ ವೀಕೆಂಡ್ಸ್ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಸಣ್ಣ ಸಣ್ಣ ಹುಡುಗರಿಗೆ ಯವ್ವ ಮಮ್ಮಿ ಅಲ್ಲಿ ಬಂದೇವಿ ಎಲ್ಲ ಅಂದ್ರೆ ಝೂ ಇದ್ರ ಟೈಮಿಂಗ್ ಯಾವಾಗಿಂದ ಯಾವಾಗ ಓಪನ್ ಇರುತ್ತೆ ಅಂತ ನಿಜಮ್ಮ ಹೇಳ್ತಾಳೆ 7:30 ಇಂದ 5:30 ತನಕ ಇರ್ತೈತಿ 5:30 ಕ್ಲೋಸ್ ಆಗ್ತೈತಿ ಇಲ್ಲಿ ಏನಂತಂದ್ರೆ ಒಳಗೆ ಹೋದ್ವಿ ಅಂತಂದ್ರೆ ಒಂದು ಅರ್ಧ ದಿವಸ ಬೇಕಿಲ್ಲಿ ನಾನು ನಿಮಗೆ ಹೊರಗಿಂದ ತೋರಿಸ್ತೀನಿ ಇದು ಹೆಂಗೈತಿ ಅಂತಂದ್ರೆ ನೋಡ್ರಿ ಇದನ್ನ ಇದ ಟಿಕೆಟ್ ಕೌಂಟರ್ ಇಲ್ಲಿ ಹಾಕ್ಯಾರ ನೋಡ್ರಿ ಇಷ್ಟು ಮೀಟರ್ ಇಂದ ಇದ್ರೆ ಇಷ್ಟು ಮೀಟರ್ ವರೆಗೂ ಅಂದ್ರೆ ಸಣ್ಣ ಹುಡುಗರಿಗೆ 40 VND ದೊಡ್ಡವರಿಗೆ 60 VND ಸೊ ಈ ವೀಕೆಂಡ್ ಜ್ಯೂಸ್ ಇಲ್ಲಿ ಜನ ಏನು ಮಾಡ್ತಾರೆ ಅಂದ್ರೆ ಬಂದಿಲ್ಲೇ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮಸ್ತ್ ಚಿಲ್ಲಾಗಿ ಇರ್ತಾರೆ ಒಳಗೂ ಮಸ್ತ್ ಜಾಗ ಅದಾವೆ ಸ್ವಲ್ಪ ಪ್ರಾಣಿ ಗಿಣಿಗಳನ್ನೆಲ್ಲ ನೋಡ್ಕೊಂತ ಟೈಮ್ ಸ್ಪೆಂಡ್ ಮಾಡ್ತಾರೆ ನೋಡಿದ್ರಲ್ಲ ಇದ ಡಿಸ್ಟ್ರಿಕ್ಟ್ 1 ಇಂದ ನಾವು ಏನು ಎಕ್ಸ್ಪ್ಲೋರ್ ಮಾಡೇವಲ್ಲ ಇದ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸಸ್ ಸೊ ಇಲ್ಲಿ ಆಲ್ಮೋಸ್ಟ್ ಟೂರಿಸ್ಟ್ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಆಮೇಲೆ ಇದ ನಮ್ದು ಡಿಸ್ಟ್ರಿಕ್ಟ್ 1 ಪಾರ್ಟ್ 2 ಸೊ ಇದು ಲೈಕ್ ಆದ್ರೆ ಲೈಕ್ ಮಾಡಿರಿ ಲೈಕ್ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಇಲ್ಲಾಂದ್ರೆ ಕಮೆಂಟ್ ಮಾಡಿರಿ ನಾವು ಏನಾರ ಅಳವಡಿಸ್ಕೋಬೇಕಾದ್ರೆ ಅಳವಡಿಸ್ಕೊತೀವಿ ಆಮೇಲೆ ಪ್ಲೀಸ್ ಶೇರ್ ಮಾಡಿರಿ ಆಮೇಲೆ ಇನ್ನೊಂದು ಮೇನ್ ಆಗಿ ನಮ್ಮ ವಿಜಯಮ್ಮ ಹೇಳ್ತಾರೆ ಏನು ಮಾಡ್ಬೇಕಮ್ಮ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲೇ ಬೆಲ್ ಬಟನ್ ಐತಿ ಅದನ್ನ ಓದಕ್ರಿ ಯಾಕಂದ್ರೆ ನಮ್ಮ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ ಅದರಿಂದ ನಾವು ನಮಗೆ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ನಮಸ್ತೆ ಹ್ಯಾವ್ ಅ ನೈಸ್ ಡೇ ಆ್ಯಂಡ್ ವೀಕ್ ಆ್ಯಂಡ್ ಮಂತ್ ಆ್ಯಂಡ್ ಇಯರ್ ಆ್ಯಂಡ್ ಎವ್ರಿಥಿಂಗ್